ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಟಾಚನಿ ಬೇಸನ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಈ ಟಾಚನಿ ಬೇಸನ್ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗೋ ಅಂಥದ್ದು, ಮತ್ತು ಇದನ್ನು ನಾವು ಒಂದು ವಾರ ಇಟ್ಕೊಂಡು ನಾವು ತಿನ್ಬೋದು. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ಲಿಕ್ಕತ್ತೀರಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈಗ ಫಸ್ಟ್ ನಾವಿಲ್ಲಿ 1.5 ಗ್ಲಾಸ್ನಷ್ಟು ಬಾಂಬೆ ರವೆ ತಗೋಬೇಕು. ನೋಡ್ರಿ, ಈಗ ಇಲ್ಲಿ ಕಾಯಿ ತುರಿ ತಗೋಬೇಕು. ಫುಲ್ ಒಂದು ಕಾಯಿ ತೊಗೊಂಡಿವಿ. ಒಂದು ಕಾಯಿ ತುರ್ಕೋಬೇಕು, ಅದನ್ನು ನಾವು ಹಸಿ ಕೊಬ್ಬರಿ. ಈಗ ಎಲ್ಲನೂ ನಾವು ರವಾದಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಲೋ ಹೊತ್ನಾಗ ಹೊಂದೋ ಹಂಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನೋಡ್ರಿ, ನಾವು ರವಾ ಉಂಡೆ ಮಾಡ್ತೀವಲ್ಲ ಅದೇ ಥರನೇ ಮಾಡೋದು. ಇಲ್ಲಿ ನಾವು ಕಡಲೆ ಹಿಟ್ಟು ಹಾಕ್ಕೋಬೇಕಾಗ್ತದೆ. ಈಗ ತುಪ್ಪ ಹಾಕ್ಕೊಂಡಿವಿ, 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಒಳ್ಳೆ ಘಮ ಬರೋ ತನಕನೂ ನಾವಿಲ್ಲಿ ಹುರ್ಕೋಬೇಕು. ನೋಡ್ರಿ, ಹಿಂಗೆ ನಮ್ಗೆ ಅದು ಪರಿಮಳ ಬರಬೇಕು, ಗೊತ್ತಾಗ್ತದೆ ನಮಗೆ. ನಾವು ಹುರಿತಾ ಅದು ಪರಿಮಳ ಬರ್ತದೆ ನಮ್ಗೆ. ಅಲ್ಲಿ ತನಕನೂ ನಾವು ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕು. ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ವಿ ಅಂದ್ರೆ ಭಾಳ ಲಘುನೇ ಹೊತ್ತು ಬಿಡ್ತದೆ. ಅದಕ್ಕೆ ನಾವಿಲ್ಲಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೆ ನಾವಿಲ್ಲಿ ಹುರ್ಕೋಬೇಕು. ನೋಡ್ರಿ, ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಾವಿಲ್ಲಿ ಮತ್ತೆ ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಈಗ ಅರ್ಧ ಗ್ಲಾಸ್ನಷ್ಟು ನಾವಿಲ್ಲಿ ಕಡಲೆ ಹಿಟ್ಟು ಹಾಕೋಬೇಕಾಗ್ತದೆ. ಈ ಕಡಲೆ ಹಿಟ್ಟು ತುಪ್ಪದಾಗ ನಾವು ಚಲೋ ಹುರ್ಕೋಬೇಕು. ಇದನ್ನು ಅಷ್ಟೇ, ನಮ್ಗೆ ಒಳ್ಳೆ ಘಮ ಬರೋ ತನಕನೂ ನಾವಿಲ್ಲಿ ಹುರ್ಕೋಬೇಕಾಗ್ತದೆ. ನೋಡ್ರಿ, ಹಿಂಗೆ ನಾವು ಹುರ್ಕೋಬೇಕು. ಈ ಕಡಲೆ ಹಿಟ್ಟು ಹಾಕಿ ನಾವು ರವಾ ಉಂಡೆ ಮಾಡ್ತೀವಲ್ಲ ಅದನ್ನು ಟಾಚನಿ ಬೇಸನ್ ಅಂತ ಹೇಳ್ತೀವಿ. ನೋಡ್ರಿ, ಬರೀ ನಾವು ರವಾ ಉಂಡೆ ಪಕ್ಷ ಮಾಸದಾಗ ಅಷ್ಟೇ 15 ದಿವಸ ಮಾಡಲಿಕ್ಕೆ ಬರ್ತದೆ. ಖಾಲಿ ದಿನದಾಗ ನಾವು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ಈ ಥರ ನಾವು ಇದು ಮಾಡ್ಕೊಂಡು ತಿನ್ಬೋದು. ನೋಡ್ರಿ, ಈಗಿದು ಹಿಂಗೆ ನಾವು ಇದನ್ನೆಲ್ಲನೂ ಹೊಂದೋ ಹಂಗೆ ಕೈಯಾಡಿಸ್ಕೋಬೇಕು. ಒಂದ್ಸಲ ನಾವು ಚೆಂದಾಗೆ ಕೈಯಾಡಿಸ್ಕೊಂಡ್ಬಿಟ್ವಿ ಅಂತಂದ್ರೆ ನಾವು ಇದನ್ನು ಸೈಡ್ ಇಟ್ಕೊಂಡು ನಾವಿಲ್ಲಿ ಪಾಕ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಬಾಣಲಿ ತಗೊಂಡು ಅದ್ರಾಗ 2 ಗ್ಲಾಸ್ನಷ್ಟು ಸಕ್ಕರೆ ಹಾಕ್ಕೋಬೇಕು. ನಾವಿಲ್ಲಿ 1.5 ಗ್ಲಾಸ್ನಷ್ಟು ರವೆ ತೊಗೊಂಡಿದ್ವಿ ಮತ್ತು ಅರ್ಧ ಗ್ಲಾಸ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ವಿ. ಅದಕ್ಕೆ ಇಲ್ಲಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಕರೆಕ್ಟ್ ನಾವಿಲ್ಲಿ 2 ಗ್ಲಾಸ್ ಆಗುವಷ್ಟು ಸಕ್ಕರೆ ತೊಗೊಂಡು ಸ್ವಲ್ಪ ಸಕ್ಕರೆ ಮುಣಗೋ ತನಕ ನೀರು ಹಾಕ್ಕೊಂಡು ಈಗ 1 ಎಳೆ ಪಾಕ ಅಂತ ಹೇಳ್ತೀವಲ್ಲ ಅದು 1 ಎಳೆ ಪಾಕ ಬರೋ ತನಕನೂ ನಾವಿಲ್ಲಿ ಅದನ್ನು ಕೈಯಾಡಿಸ್ಕೋತಾ ಇರಬೇಕು. ನೋಡ್ರಿ, ನಾವು ಇದನ್ನು ಸ್ವಲ್ಪ ಸಕ್ಕರೆ ಎಲ್ಲ ಕರಗಿದ ಮೇಲೆ ಅವಾಗವಾಗ ನೋಡ್ಕೋತಿರ್ಬೇಕಾಗ್ತದೆ ಪಾಕ ಬರ್ಲಿಕ್ಕತ್ತದೋ ಇಲ್ಲೋ ಅಂಥೇಳಿ. ಏರ್ ಪಾಕ ಆಯಿತು ಅಂತಂದ್ರೆ ಭಾಳ ಗಟ್ಟಿ ಆಗಿಬಿಡ್ತಾವ, ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವಿಲ್ಲಿ 1 ಎಳೆ ಪಾಕನೇ ಬರೋ ತನಕನೂ ನಾವು ಹಿಂಗೆ ನೋಡಬೇಕು. ನೋಡ್ರಿ, ಈಗ 1 ಎಳೆ ಪಾಕ ಬಂದದ್ದು ನಮ್ಗೆ. ಈಗ ನಾವು ಹುರಿದಿಟ್ಕೊಂಡಿರೋ ಅಂಥ ರವಾನ ಈ ಸಕ್ಕರೆ ಪಾಕಕ್ಕೆ ಹಾಕಿ ನಾವು ಚೆಂದಾಗೆ ಕೈಯಾಡಿಸ್ಕೋಬೇಕಾಗ್ತದೆ. ನೋಡ್ರಿ, ಈಗ ಯಾಲಕ್ಕಿ ಪುಡಿ ಮತ್ತು ಗೋಡಂಬಿ ಹಾಕ್ಕೊಳಿಕತ್ತೀವಿ. ಈ ಗೋಡಂಬಿ ಹುರ್ಕೋಬೇಕು ಅಂತೇನಿಲ್ಲ, ಹಾಗೆ ಹಸಿ ಗೋಡಂಬಿನೇ ನಾವು ಇದಕ್ಕೆ ಹಾಕ್ಕೋಬೇಕು. ಈಗ ಮತ್ತು ನಾವು ಕೈಯಾಡಿಸ್ಕೋಬೇಕು, ಎಲ್ಲನೂ ಹೊಂದೋ ಹಂಗೆ ಚಲೋ ಹೊತ್ನಾಗ ಕೈಯಾಡಿಸ್ಕೋಬೇಕಾಗ್ತದೆ. ಈ ನಮಗೆ ಪಾಕ ಒಂದು ಕರೆಕ್ಟಾಗಿ ನಾವು ಮಾಡ್ಕೊಂಬಿಟ್ವಿ ಅಂತಂದ್ರೆ ಉಂಡೆ ನಮ್ಗೆ ಭಾಳ ಸರಳ ಅನಿಸ್ಬಿಡ್ತದೆ ಮಾಡಲಿಕ್ಕೆ. ನೋಡ್ರಿ, ಈಗ ಇದಿಷ್ಟಾದಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ಮುಚ್ಚಿಟ್ಬಿಡ್ಬೇಕು. ಪೂರ್ತಿ ಆರೋ ತನಕನೂ ನಾವು ಇದನ್ನು ಮುಚ್ಚಿಟ್ಬಿಡ್ಬೇಕು. ನೋಡ್ರಿ, ಇದನ್ನು ಒಂದ್ಸಲ ಹಿಂಗೆ ನಡುವ ಕೈಯಾಡಿಸ್ಕೊಳ್ಳೋಣಂತ. ನೋಡ್ರಿ, ಪೂರ್ತಿ ಆರಿದ ಮೇಲೆ ನಮ್ಗೆ ಹಿಂಗೆ ಈ ಹದಕ್ಕೆ ಬರ್ತದೆ, ಉಂಡೆ ಕಟ್ಟೋ ಹದಕ್ಕೆ ಬರ್ತದೆ. ಈಗ ನಾವು ಇದನ್ನು ಒಂದು ಸ್ವಲ್ಪ ತೊಗೊಂಡು ಉಂಡೆ ಕಟ್ಟೋಣಂತ. ನೋಡ್ರಿ, ಭಾಳ ಸರಳದ ಇದು ಮತ್ತು ಎಲ್ಲರಿಗೂ ಇಷ್ಟ ಆಗೋ ಅಂಥದ್ದು. ನಾವು 1 ವಾರ ಪೂರ್ತಿ ನಾವು ಇದನ್ನ ಇಟ್ಕೊಂಡು ತಿನ್ಬೋದು. ನೋಡ್ರಿ, ಎಷ್ಟು ಚಂದ ಆಗ್ಯಾವ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತಾವೋ ಅಷ್ಟೇ ರುಚಿಯಾಗಿರೋ ಅಂಥ ಉಂಡೆ ಇದು. ಭಾಳ ಅಂದ್ರೆ ಭಾಳ ರುಚಿ ಇರೋ ಅಂಥದ್ದು. ನೋಡ್ರಿ, ಈಗ ನಾವು ಒಂದೊಂದು ಉಂಡೆ ಕಟ್ಟೋಣಂತ. ನೋಡ್ರಿ, ನೀವು ಒಂದ್ಸಲ ಮನೆ ಒಳಗೆ ಈ ಉಂಡೆ ಟ್ರೈ ಮಾಡಿರಿ ಮತ್ತು ಇದು ಹೆಂಗೆ ಬಂದದ ಅಂಥೇಳಿ ನಂಗೆ ಕಮೆಂಟ್ನಾಗ ಹಾಕ್ರಿ. ನೋಡ್ರಿ, ಇದೆಲ್ಲರಿಗೂ
ಸೇರೋ ಅಂಥ ಉಂಡೆ ಇದು. ಭಾಳ ಅಂದ್ರೆ ಭಾಳ ರುಚಿಯಾಗಿರೋ ಅಂಥದ್ದು. ಈಗೆಲ್ಲ ಉಂಡಿನೂ ರೆಡಿ ಆದವು ನೋಡ್ರಿ, ಎಷ್ಟು ಚಲೋ ಆಗ್ಯಾವ. ಮತ್ತೆ ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.